ಶ್ರೀ ಗುರುಭ್ಯೋ ನಮಃ. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಮಾತ್ರೇ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋ ಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈಗಾಗಲೇ ನಮ್ಮ ಚಾನಲ್ನಲ್ಲಿ ಹಿಂದಿನ ತಿಂಗಳದ ಮಾಸ ಭವಿಷ್ಯವನ್ನು ನೋಡಿದ್ದೀರಿ, ಉತ್ತಮ ರೀತಿಯಾಗಿರ್ತಕ್ಕಂಥ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ಇದೇ ರೀತಿಯಾದಂಥ ಪ್ರೋತ್ಸಾಹವನ್ನು ನಾನು ಬಯಸ್ತೇನೆ. ತಮಗೆಲ್ಲರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ. ಇವತ್ತಿನ ದಿವಸ ಜುಲೈ ತಿಂಗಳಿನಲ್ಲಿ ಗ್ರಹಸ್ಥಿತಿಗಳ ಪ್ರಕಾರವಾಗಿ ಗ್ರಹಗಳು ಸಂಚರಿಸುವಾಗ 12 ರಾಶಿಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. ಪ್ರಥಮವಾಗಿ ಗ್ರಹಸ್ಥಿತಿಯನ್ನು ನೋಡುವ. ಯಾವ್ಯಾವ ರಾಶಿಗೆ ಯಾವ್ಯಾವ ಗ್ರಹಗಳ ಸ್ಥಾನ ಪಲ್ಲಟ ಇದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. 6ನೇ ತಾರೀಕು ಕರ್ಕಾಟಕ ರಾಶಿಗೆ ಶುಕ್ರನ ಪ್ರವೇಶವಾಗುವಂಥದ್ದು. ಅದೇ ರೀತಿಯಾಗಿ 12ನೇ ತಾರೀಕು ವೃಷಭ ರಾಶಿಗೆ ಕುಜನ ಪ್ರವೇಶವಾಗುವಂಥದ್ದು. ಅದೇ ರೀತಿ 16ನೇ ತಾರೀಕು ಕರ್ಕಾಟಕ ರಾಶಿಗೆ ರವಿಯ ಪ್ರವೇಶವಾಗುವಂಥದ್ದು. 19ನೇ ತಾರೀಕು ಸಿಂಹ ರಾಶಿಗೆ ಬುಧನ ಪ್ರವೇಶವಾಗುವಂಥದ್ದು. ಅದೇ ರೀತಿ 31ನೇ ತಾರೀಕು ಸಿಂಹ ರಾಶಿಗೆ ಶುಕ್ರನ ಪ್ರವೇಶವಾಗುವಂಥದ್ದು. ಹೀಗಿದೆ ಗ್ರಹಸ್ಥಿತಿ ವೀಕ್ಷಕರೇ. ಹಾಗಾದರೆ ಈ ತಿಂಗಳಿನಲ್ಲಿ ವಿಶೇಷವಾಗಿರ್ತಕ್ಕಂತಹ ಒಂದು ಪೌರ್ಣಿಮೆ ಬರಲಿದೆ. ಅದು ಗುರುಪೂರ್ಣಿಮೆ. ನಮ್ಮ ಮಾರ್ಗದರ್ಶಕರನ್ನು, ನಮ್ಮ ಗುರುವನ್ನು, ಅದೇ ರೀತಿ ವಿದ್ಯಾಭ್ಯಾಸ, ಜೀವನ ಎಲ್ಲವುದನ್ನು ಕಲಿಸಿಕೊಟ್ಟಂತಹ ತಂದೆ ತಾಯಿಯರನ್ನು, ಗುರುಗಳನ್ನು ಎಲ್ಲವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡುವಂತಹ ದಿವಸ ಆಗಿದೆ. 21ನೇ ತಾರೀಕು ಗುರುಪೂರ್ಣಿಮೆ ಇರುವಂಥದ್ದು. ಅವತ್ತಿನ ದಿವಸ ನಮ್ಮ ಎಲ್ಲ ಗುರುಗಳನ್ನು ಕೂಡ ನಾವು ಸ್ಮರಣೆ ಮಾಡುವಂಥದ್ದು, ಗುರುಗಳಿಗೆ ವಿಧೇಯರಾಗಿರುವಂಥದ್ದು, ಗುರುವಿನ ಭಕ್ತಿ, ಗುರುವಿನಲ್ಲಿ ಇರುವಂಥ ಶ್ರದ್ಧೆ, ಅದೇ ರೀತಿಯಾಗಿ ಗುರುಗಳು ಹಾಕಿಕೊಟ್ಟಂತಹ ಮಾರ್ಗ ನಮ್ಮ ಜೀವನದಲ್ಲಿ ಸಕಲ ವಿಷಯದಲ್ಲಿಯೂ ಕೂಡ ಸಂಸ್ಕಾರವಂತರಾಗಿ ತಗೊಂಡು ಹೋಗಲಿಕ್ಕೆ ಅನುಕೂಲ ಮಾಡಿಕೊಡುವಂತಹ ಒಂದು ಶಕ್ತಿಯಾಗಿರುವಂಥದ್ದು ಗುರುವಿಂದಾಗಿದೆ ವೀಕ್ಷಕರೇ. ಹಾಗಾದ ಕಾರಣ ನಾವೆಲ್ಲರೂ ಕೂಡ 21ನೇ ತಾರೀಕು ಗುರುಪೂರ್ಣಿಮೆಯನ್ನು ಆಚರಿಸಬೇಕಾಗಿದೆ. ಇದರಿಂದಾಗಿ ಗುರುವಿನ ಅನುಗ್ರಹವನ್ನು ನಾವೆಲ್ಲರೂ ಕೂಡ ನಮ್ಮ ಜೀವನಕ್ಕೆ ಪಡಿಬೇಕಾಗಿದೆ ವೀಕ್ಷಕರೇ. ನಾವು ಈ ತಿಂಗಳಿನಲ್ಲಿ ಗ್ರಹಸ್ಥಿತಿ ಪ್ರಕಾರ ಗೋಚಾರ ಫಲವನ್ನು ತಿಳಿದುಕೊಳ್ಳುವ. ಇದು ಗೋಚಾರ ಫಲವಾಗಿರುವುದರಿಂದಾಗಿ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ದಶಾಭುಕ್ತಿ ಫಲ ಇರಬಹುದು, ಅಥವಾ ಗೋಚಾರ ಫಲವು ಕೂಡ ಇಂಡಿವಿಜುವಲ್ ಆಗಿರ್ತಕ್ಕಂತಹ ಜಾತಕದಲ್ಲಿ ಫಲಗಳು ಬೇರೆ ಇರ್ತವೆ. ನಿಮ್ಮ ಜಾತಕವನ್ನು, ಜನ್ಮಕುಂಡಲಿಯನ್ನು ನುರಿತ ಜ್ಯೋತಿಷ್ಯರಲ್ಲಿ, ದೈವಜ್ಞರಲ್ಲಿ ವೀಕ್ಷಣೆ ಮಾಡಿಕೊಂಡು ಪರಿಹಾರವನ್ನು ಕಂಡುಕೊಳ್ಳಿ. ಅದೇ ರೀತಿ ಗೋಚಾರ ಫಲವನ್ನು ನಾವು ಇವತ್ತಿನ ದಿವಸ ತಿಳಿದುಕೊಳ್ಳುವ. ಪ್ರಥಮವಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ತಿಂಗಳಿನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. ಜನ್ಮರಾಶಿಯಲ್ಲಿರ್ತಕ್ಕಂತಹ ಕುಜನಿಂದಾಗಿ ರುಚಕ ಯೋಗವನ್ನು ಅನುಭವಿಸ್ತಾ ಇದ್ದೀರಿ. ಮಾಡುವಂಥ ಕೆಲಸದಲ್ಲಿರ್ಬೋದು, ಉದ್ಯೋಗದಲ್ಲಿರ್ಬೋದು ಗೌರವ ಪ್ರಾಪ್ತಿಯಾಗುವಂಥದ್ದು. ಲಗ್ನದಲ್ಲಿ ಪ್ರಧಾನವಾಗಿ ನಿಮ್ಮ ಮೇಷರಾಶಿಗೆ ಅಧಿಪತಿಯಾಗಿರ್ತಕ್ಕಂತಹ ಕುಜನಿಂದಾಗಿರ್ತಕ್ಕಂತಹ ಯೋಗವು ಉತ್ತಮ ರೀತಿಯಾಗಿರ್ತಕ್ಕಂತಹ ಬದಲಾವಣೆಯನ್ನು ನಿಮ್ಮ ಜಾತಕದಲ್ಲಿ ಬರುವಂಥದ್ದು. ಪ್ರಧಾನವಾಗಿ ದೇಹದಲ್ಲಿ, ಆರೋಗ್ಯದಲ್ಲಿ ತುಂಬ ಬದಲಾವಣೆಯನ್ನು ಕಾಣುವಂಥದ್ದು. ಅದೇ ರೀತಿ ಸೌಖ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು, ದೇಹ ಪುಷ್ಟಿಯನ್ನು ಕೂಡ ನೀವು ಈ ಸಂದರ್ಭದಲ್ಲಿ ಪಡಿತೀರಾ. ಆದರೆ ಸೂಕ್ಷ್ಮವಾಗಿ ನೀವು ಗಮನಿಸಬೇಕಾಗಿರುವಂಥದ್ದು ಅಂದರೆ, ನಿಮ್ಮ ಕೆಲಸ ಕಾರ್ಯದಲ್ಲಿ ಒಳ್ಳೆ ರೀತಿಯಾದಂಥ ಬದಲಾವಣೆ ಇದ್ದರೂ ಕೂಡ ಟೆನ್ಷನ್ ಜಾಸ್ತಿ ಆಗಿರ್ತಕ್ಕಂತಹ ವಿಷಯವನ್ನು ಅನುಭವಿಸ್ತಾ ಇರ್ತೀರಿ. ಒತ್ತಡಗಳು, ಅನಾವಶ್ಯಕವಾಗಿ ಯಾರದ್ದೋ ಕೆಲಸವನ್ನು ಅಥವಾ ಯಾರದ್ದೋ ಮಾಡಬೇಕಾದಂಥ ವಿಷಯವನ್ನು ನೀವು ಮಾಡಬೇಕಾಗಿ ಬರುವಂಥದ್ದು. ಅಂದರೆ ನಿಮ್ಮೊಟ್ಟಿಗೆ ಕೆಲಸ ಮಾಡುವವರು ಯಾರೋ ಮಾಡಬೇಕಾಗಿರೋದನ್ನು ನೀವು ಮಾಡಬೇಕಾಗಿರುವಂಥ ಸ್ಥಿತಿಗತಿಗಳು, ಅಥವಾ ನಿಮ್ಮ ಮೇಲೆ ಹೇರಿಕೆಗಳು ಬರುವಂಥದ್ದು, ಒತ್ತಡಗಳು ಬರುವಂಥದ್ದು. ಇಂಥದ್ದನ್ನು ಮಾಡಲೇಬೇಕು, ಇಂಥದ್ದು ನಿಮ್ಮ ಕೈಯಿಂದ ಆಗಲೇಬೇಕು, ಇಂತಿಷ್ಟು ಟೈಮ್ ಒಳಗಡೆ ಮುಗಿಸಬೇಕು ನೀವು ಅಂತ ಹೇಳುವಂಥದ್ದು ಹೆಚ್ಚಿಗೆ ಬರುವಂಥ ಸಾಧ್ಯತೆಗಳಿರುತ್ತೆ. ನಿಧಾನವಾಗಿ ಜವಾಬ್ದಾರಿಯುತವಾಗಿ, ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೊಳ್ಳದೆ, ಟೆನ್ಷನ್ ಮಾಡ್ಕೊಳ್ಳದೆ, ಮಾನಸಿಕವಾಗಿ ಆತ್ಮಸ್ಥೈರ್ಯವನ್ನು ಕಡಿಮೆ ಮಾಡಿಕೊಂಡು ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳ್ಳದೆ ಈ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಬೇಡಿ. ಉತ್ತಮ ಒಂದು ಬದಲಾವಣೆಯನ್ನು ನೀವು ಈ ತಿಂಗಳಿನಲ್ಲಿ ಕಾಣಲಿಕ್ಕಿದ್ದೀರಿ. ಅದೇ ರೀತಿ ದ್ವಿತೀಯ ಸ್ಥಾನವನ್ನು ನೋಡುವುದಾದರೆ, ದ್ವಿತೀಯ ಸ್ಥಾನಾಧಿಪತಿಯಾಗಿರ್ತಕ್ಕಂತಹ ಶುಕ್ರನು ಕರ್ಕಾಟಕ ರಾಶಿಗೆ ಬರುವಂಥದ್ದು. ದ್ವಿತೀಯ ಸ್ಥಾನದಲ್ಲಿರತಕ್ಕಂಥ ಗುರುವಿನಿಂದಾಗಿ ಒಳ್ಳೆ ರೀತಿಯಾದಂತಹ ದೈವ ಬಲವನ್ನು, ಗುರುವಿನ ಅನುಕೂಲ ಸ್ಥಿತಿಯನ್ನು ನೀವು ಈಗಾಗಲೇ ಅನುಭವಿಸ್ತಾ ಇದ್ದೀರಿ. ಕುಟುಂಬ ಸ್ಥಾನದಲ್ಲಿರ್ತಕ್ಕಂತಹ ಗುರು ಕುಟುಂಬದಲ್ಲಿಯೂ ಕೂಡ ಸುಖ, ಶಾಂತಿ, ನೆಮ್ಮದಿಯಿಂದ ಬಾಳುವಿಕೆಯನ್ನು ಮಾಡುವಂತಹ ಯೋಗ ಈ ಸಂದರ್ಭದಲ್ಲಿರುತ್ತೆ. ಕುಟುಂಬ ಸದಸ್ಯರ ಒಳಗಡೆ ಸಂತೋಷದ ಕ್ಷಣವನ್ನು ಹಂಚಿಕೊಳ್ಳುವಂಥದ್ದು, ತೀರ್ಥಕ್ಷೇತ್ರಗಳಿಗೆ ಸಂಚಾರ ಮಾಡುವಂಥದ್ದು, ಧಾರ್ಮಿಕವಾದಂತಹ ವಿಧಿವಿಧಾನಗಳಲ್ಲಿ ನೀವು ಭಾಗವಹಿಸುವಿಕೆಯನ್ನು ಈ ಸಂದರ್ಭದಲ್ಲಿ ನೀವು ಕಾಣಬಹುದು. ದುಡ್ಡಿನ ವಿಷಯದಲ್ಲಿ ಕೂಡ ಉತ್ತಮ ಬದಲಾವಣೆಯನ್ನು ನೀವು ಈ ಸಂದರ್ಭದಲ್ಲಿ ಕಾಣ್ತೀರಾ. ಇನ್ನು ಮಾತಿನಲ್ಲಿ ಉತ್ತಮ ಕೌಶಲ್ಯವನ್ನು ಬೆಳೆಸ್ಕೊಳ್ಳುವಂತಹ ಯೋಗ ಭಾಗ್ಯವು ಕೂಡ ಈ ಸಂದರ್ಭದಲ್ಲಿರುತ್ತೆ. ಕುಜನು ವೃಷಭ ರಾಶಿಗೆ ಬರುವಾಗ ಸ್ವಲ್ಪ ಮಾತಿನಿಂದಾಗಿ ವಿರೋಧಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ನೀವು ಆಡಿದಂತಹ ಮಾತು
ಆಡಿದಂತಹ ನಡೆಯುವಂತಹ ದಾರಿ ಇದೆಲ್ಲದರಲ್ಲಿಯೂ ಕೂಡ ಕೆಲವಷ್ಟು ಕೊಂಕು ಮಾತುಗಳಿಂದಾಗಿ ಬೇಸರಿಕೆ ಆಗುವಂಥದ್ದು. ಇದೆಲ್ಲ ಎಷ್ಟು ಕಷ್ಟಪಟ್ಟು ಏನು ಮಾಡ್ಕೊಂಡು ಹೋಗ್ತಾ ಇದ್ದೇನೆ, ಇದು ಯಾವುದೂ ಕಾಣಲ್ಲ, ಅನಗತ್ಯವಾದಂಥ ಅಪವಾದವನ್ನು ನಮ್ಮ ಮೇಲೆ ಹೇಳ್ತಾರೆ ಅಂತ ಹೇಳುವಂಥ ಯೋಚನೆ ಕೂಡ ನಿಮಗೆ ಬರುವಂಥ ಸಾಧ್ಯತೆಗಳಿರುತ್ತೆ. ಮಾತಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಿಂದಿರಿ. ಅನಗತ್ಯವಾಗಿ ಜಗಳ ಇತ್ಯಾದಿಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಯೋಚನೆಯಿಂದ ಸುಲಭದಲ್ಲಿ ಆರಾಮವಾಗಿ ಯಾವ ವಿಷಯವನ್ನು ಹೇಗೆ ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ ಹೇಳುವಂತಹ ಕೌಶಲ್ಯ ನಿಮಗಿರೋದ್ರಿಂದಾಗಿ ಇದರಿಂದ ಹೊರಗಡೆ ಬರುವಂಥದ್ದು ಏನು ಕಷ್ಟ ಆಗಲ್ಲ. ಧೈರ್ಯವಾಗಿ ಮುಂದುವರಿರಿ, ಅನುಕೂಲಗಳಿದೆ. ತೃತೀಯ ಸ್ಥಾನವನ್ನು ನೋಡೋದಾದರೆ ತೃತೀಯಾಧಿಪತಿಯಾಗಿರ್ತಕ್ಕಂತಹ ಬುಧನು ಚಂದ್ರನ ಕ್ಷೇತ್ರದಲ್ಲಿರುವಂಥದ್ದು ನಿಮ್ಮ ಕೆಲವಷ್ಟು ಕೆಲಸ ಕಾರ್ಯಕ್ಕೆ ಸಹಾಯವನ್ನೇನಾದರೂ ನೀವು ಬಯಸ್ತಾ ಇದ್ದರೆ ಒಳ್ಳೆಯ ಸಹಾಯ ಕೂಡ ಈ ಸಂದರ್ಭದಲ್ಲಿ ನಿಮಗೆ ಸಿಗುವಂಥ ಸಾಧ್ಯತೆಗಳಿದೆ. ಲೋನ್ಗಳಿಗೆ ಅಥವಾ ಇತ್ಯಾದಿ ಮನೆ ಕಟ್ಟಲಿಕ್ಕೆ ಅಥವಾ ಕಟ್ಟಡ ಕಟ್ಟಲಿಕ್ಕೆ ಅಥವಾ ಕೃಷಿ ಬೆಳೆಭಾಗ್ಯಕ್ಕೆ ಸಂಬಂಧಪಟ್ಟು ಏನೋ ಒಂದು ಅಭಿವೃದ್ಧಿ ಮಾಡ್ಕೊಂಡು ಹೋಗಬೇಕು ನಿಮ್ಮ ಸ್ನೇಹಿತರಲ್ಲಿಯೋ ಅಥವಾ ಸರ್ಕಾರಕ್ಕೋ ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿಯೋ ಧನಾಪೇಕ್ಷೆ, ದುಡ್ಡಿನ ಸಂಬಂಧಪಟ್ಟಿರ್ತಕ್ಕಂತಹ ವಿಷಯದಲ್ಲಿ ನೀವು ಮುಂದುವರಿತಾ ಇದ್ದರೆ, ಅಂದರೆ ಅಪೇಕ್ಷೆ ಪಟ್ಟು ಆ ಕೆಲಸದಲ್ಲಿ ನೀವು ಫಾಲೋಅಪ್ ಮಾಡ್ತಾ ಇದ್ದರೆ ಅದು ಅನುಕೂಲವಾಗಿ ನಿಮಗೆ ಬರುವಂತಹ ಯೋಗಗಳು ಈ ಸಂದರ್ಭದಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಚತುರ್ಥ ಸ್ಥಾನವನ್ನು ನೋಡೋದಾದರೆ ಚತುರ್ಥ ಸ್ಥಾನದಲ್ಲಿರ್ತಕ್ಕಂತಹ ಶುಕ್ರನಿಂದಾಗಿ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಉತ್ತಮ ಬದಲಾವಣೆಯನ್ನು ನೀವು ಈ ಸಂದರ್ಭದಲ್ಲಿ ಕಾಣ್ಬೋದು. ನೂತನವಾಗಿ ವಾಹನವನ್ನು ಖರೀದಿ ಮಾಡುವಂಥದ್ದು ಮತ್ತು ನಿಮ್ಮ ಭೂಮಿಯನ್ನು ತುಂಬ ಸಮಯದಿಂದ ತೆಕ್ಕೊಂಡಂತಹ ಒಂದು ಭೂಮಿ ಅಥವಾ ಪಿತ್ರಾರ್ಜಿತವಾಗಿ ಬಂದಂತಹ ಒಂದು ಭೂಮಿಯೋ ಇತ್ಯಾದಿಗಳಲ್ಲಿ ಅಭಿವೃದ್ಧಿ ಕಾರ್ಯವನ್ನು ಮಾಡಲಿಕ್ಕೆ ಮುಂದುವರಿಯುವಂತಹ ಯೋಗ ಈ ಸಂದರ್ಭದಲ್ಲಿರುತ್ತೆ. ಅದೇ ರೀತಿ ಪಶು ಪ್ರಾಣಿಗಳಲ್ಲಿ ಪ್ರೀತಿಯನ್ನು ತೋರಿಸುವಂಥದ್ದು, ಮನೆಯಲ್ಲಿ ಪಶು ಪ್ರಾಣಿಗಳನ್ನು ಸಾಕುವಂಥದ್ದು, ಹಳ್ಳಿಗಳಲ್ಲಾದರೆ ಆಕಳನ್ನು ಸಾಕುವಂಥದ್ದು ಅಥವಾ ಕೃಷಿಗೆ ಅನುಕೂಲವಾಗುವಂಥ ಪ್ರಾಣಿಗಳನ್ನು ಗೊಬ್ಬರಕ್ಕೆ ಬೇಕಾಗಿ ಸಾಕುವಂಥದ್ದು ಇರುತ್ತೆ. ಅಥವಾ ಪಟ್ಟಣ ಪ್ರದೇಶಗಳಲ್ಲಿರುವವರಾದರೆ ಇತ್ಯಾದಿ ಪ್ರಾಣಿಗಳನ್ನು ಸಾಕುವಂತಹ ಒಂದು ಯೋಚನೆಗಳು ಈ ಸಂದರ್ಭದಲ್ಲಿ ಬರುವಂಥದ್ದಿರುತ್ತೆ. ಮತ್ತು ಪಶು ಪ್ರಾಣಿಗಳಲ್ಲಿಯೂ ಕೂಡ ಪ್ರೀತಿಯನ್ನು ತೋರಿಸುವಂಥದ್ದು ಕೂಡ ಈ ಸಂದರ್ಭದಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು ಪಂಚಮ ಸ್ಥಾನವನ್ನು ನೋಡೋದಾದರೆ ಪಂಚಮಾಧಿಪತಿಯಾಗಿರ್ತಕ್ಕಂತಹ ರವಿಯು ತೃತೀಯ ರಾಶಿಯಲ್ಲಿ ಅದೇ ರೀತಿ ಚತುರ್ಥ ರಾಶಿಯಲ್ಲಿಯೂ ಸಂಚರಿಸುವುದರಿಂದಾಗಿ ಮಕ್ಕಳ ಒಂದು ಆರೋಗ್ಯದಲ್ಲಿ ಹೆಚ್ಚಿನದಾಗಿರ್ತಕ್ಕಂತಹ ಒಂದು ಕೇರನ್ನು ಈ ಸಂದರ್ಭದಲ್ಲಿ ತಗೊಳ್ಬೇಕು. ಯಾವುದೇ ವಿಷಯಕ್ಕೆ ನೆಗ್ಲೆಕ್ಟ್ ಮಾಡುವಂಥದ್ದನ್ನು ಮಾಡಬೇಡಿ. ಮಕ್ಕಳು ಯಾವುದೋ ಒಂದು ಅನಾರೋಗ್ಯದಲ್ಲಿ ಬಂದಿದೆ ಅಥವಾ ನೋವು ಬರ್ತಾ ಇದೆ ಅಥವಾ ಏನೋ ಒಂದು ಅನ್ಕಂಫರ್ಟೇಬಲ್ ಫೀಲ್ ಬರ್ತಾ ಇದೆ ಅಂತ ಹೇಳುವಂಥದ್ದನ್ನು ನಿಮ್ಮ ಹತ್ರ ಹಂಚಿಕೊಂಡಾಗ ಬೇಕಾದಂತಹ ಒಂದು ಚಿಕಿತ್ಸೆಯನ್ನು ಸರಿಯಾದಂಥ ವೈದ್ಯರಲ್ಲಿ ತೋರಿಸ್ಕೊಂಡು ಮುನ್ನಡೆಯುವುದರಲ್ಲಿ ನಿಮಗೆ ಅನುಕೂಲ ಆಗುತ್ತೆ. ಅದೇ ರೀತಿ ಅವರ ವಿದ್ಯಾಭ್ಯಾಸ ಮಾಡುವಂತಹ ಸ್ಥಳದಲ್ಲಿ ಅವರಿಗೆ ಬೇಕಾದಂತಹ ಅನುಕೂಲಗಳನ್ನು ಮಾಡಿಕೊಡುವಂತಹ ಒಂದು ಯೋಗವು ಈ ಸಂದರ್ಭದಲ್ಲಿರುತ್ತೆ. ಮಕ್ಕಳು ಯಾವ ಸ್ಕೂಲ್, ಇನ್ನು ಕೆಲವಷ್ಟು ಏನಿರುತ್ತೆ, ಮಕ್ಕಳಿಗೆ ಈ ಸ್ಕೂಲಿಗೆ ಹೋಗಬೇಕು ಆ ಸ್ಕೂಲಿಗೆ ಹೋಗಬೇಕು ಅಂತ ಹೇಳುವಂಥ ಒಂದು ಐಡಿಯಾ ಇರುತ್ತೆ, ತಲೆಯಲ್ಲಿ ಒಂದು ಯೋಚನೆ ಇರುತ್ತೆ. ಅವರ ಸ್ನೇಹಿತರೆಲ್ಲ ಹೇಳ್ತಾ ಇರ್ತಾರೆ, ಮನೇಲಿ ಬಂದು ಹೇಳ್ತಾ ಇರ್ತಾರೆ ನಿಮ್ಮ ಹತ್ರ. ಹಾಗಾಗಿ ಆ ಸ್ಕೂಲಿಗೆ ನೀವು ಸೇರಿಸುವಂತಹ ಒಂದು ಯೋಗವು ಕೂಡ ಈ ಸಂದರ್ಭದಲ್ಲಿರುತ್ತೆ. ಮಕ್ಕಳು ಕೇಳಿದ್ದನ್ನು ಸಹಕಾರಗೊಳಿಸಬೇಕು ಅಂತ ಹೇಳುವಂತಹ ಯೋಚನೆ ನಿಮ್ಮಲ್ಲಿ ಸದಾಕಾಲ ಇರುವುದು ಒಂದು ಕಾರಣದಿಂದಾಗಿ ಇದು ನಿಮಗೆ ಸಹಕಾರಗೊಳ್ಳುತ್ತೆ ವೀಕ್ಷಕರೇ. ಇನ್ನು ಷಷ್ಠ ಸ್ಥಾನವನ್ನು ನೋಡುವುದಾದರೆ ಷಷ್ಠಾಧಿಪತಿಯಾಗಿರ್ತಕ್ಕಂತಹ ಬುಧನು ಕರ್ಕಾಟಕ ರಾಶಿಯಲ್ಲೂ ಅದೇ ರೀತಿ ಸಿಂಹರಾಶಿಯಲ್ಲೂ ಸಂಚರಿಸುವುದರಿಂದಾಗಿ ಸ್ವಲ್ಪ ಶತ್ರುಗಳಿಂದ ಸ್ವಲ್ಪ ದೂರ ಇರಿ. ಅಂದರೆ ಶತ್ರುಗಳನ್ನು ಅತಿ ಹತ್ತಿರದಲ್ಲಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಗೆ ಕೆಲವಷ್ಟು ಶತ್ರುಗಳು ಅಂತ ಹೇಳಿದರೆ ಬೇಕಾಗುವವರು ಅಥವಾ ಸ್ನೇಹದಲ್ಲಿರುವವರೇ ಶತ್ರುಗಳಾಗಿರ್ತಾರೆ. ಅಂದರೆ ಮತ್ಸರ ಮಾಡ್ತಾ ಇರ್ತಾರೆ. ಅವರೊಟ್ಟಿಗೆ ವ್ಯವಹಾರ ಮಾಡುವಂಥದ್ದು ಅಥವಾ ಅವರನ್ನು ಬಳಸ್ಕೊಳ್ಳುವಂಥದ್ದು ನಿಮಗೂ ಕೆಲವಷ್ಟು ಅನಿವಾರ್ಯವೂ ಆಗಿರುತ್ತೆ. ಆ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ನಿಮ್ಮ ದಾರಿಯಲ್ಲಿ ನೀವು ಹೋಗಿ, ನಿಮಗೆ ಏನು ಬಂದೋಬಸ್ತ್ ಮಾಡ್ಕೊಳ್ಬೇಕು, ರಕ್ಷಣೆ ಮಾಡ್ಕೊಳ್ಬೇಕು, ಆ ದಾರಿಯಲ್ಲಿ ನೀವು ಹೋದರೆ ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ. 6ನೇ ಸ್ಥಾನ ಋಣಸ್ಥಾನವೂ ಆಗಿರೋದರಿಂದಾಗಿ ದಾಖಲೆಗೆ ಸಂಬಂಧಪಟ್ಟು ದುಡ್ಡು ಅಥವಾ ಆಸ್ತಿ ಇತ್ಯಾದಿಗಳ ಖರೀದಿ ಮಾಡುವಾಗ ಒಡವೆ ಆಭರಣ ಇತ್ಯಾದಿ ಯಾವುದೇ ಇರ್ಬೋದು, ಅಂದರೆ ಸಂಪತ್ತಿಗೆ ಸಂಬಂಧಪಟ್ಟು ಮೌಲ್ಯಯುತವಾದಂಥ ವಸ್ತುಗಳನ್ನು ಖರೀದಿ ಮಾಡುವಾಗ ಬೇಕಾದಂಥ ದಾಖಲೆ ಪತ್ರಗಳನ್ನು ಅಥವಾ ನಿಮ್ಮ ಮುಂದಾಳುವಿಕೆಯಲ್ಲಿ ನಿಮ್ಮ ಸ್ನೇಹಿತರಿಗೋ ಇನ್ನೊಬ್ಬರಿಗೆ ಸಹಾಯ ಮಾಡಿಸ್ಬೇಕು ಅಂತ ಫೈನಾನ್ಸ್ನಲ್ಲಿಯೂ ಬ್ಯಾಂಕ್ನಲ್ಲಿ ಕೇಳಿರ್ತೀರಿ. ಬೇಕಾದಂಥ ಸಂದರ್ಭದಲ್ಲಿ ನಿಮಗೆ ಅದೆಲ್ಲ ಒಡಗೂಡಿ ಬಂದರೂ ಕೂಡ ದಾಖಲೆ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಾಗಿರಬೇಕು. ದಾಖಲೆ ವಿಷಯದಲ್ಲಿ ಮೋಸ ಆಗುವಂಥ ಸಾಧ್ಯತೆಗಳಿರುತ್ತೆ. ಅದು ಬಿಟ್ಟರೆ ಮತ್ತೆ ಇನ್ನೇನು ಯೋಚನೆ ಮಾಡಬೇಕಾದಂಥ ಅಗತ್ಯಗಳಿಲ್ಲ. ಇಷ್ಟಪಟ್ಟಂತಹ ವಸ್ತುಗಳು
ಕಳ್ಳರಿಂದಾಗಿ ಅಥವಾ ಇನ್ನಿತರ ಬೇರೆ ಮೂರನೇ ವ್ಯಕ್ತಿಗಳಿಂದಾಗಿ ಅಪಹರಣ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ನಿಮ್ಮ ವಸ್ತುಗಳನ್ನು ನಿಮ್ಮ ಪ್ರಾಪರ್ಟಿಗಳನ್ನು ಜಾಗ್ರತೆಯಿಂದ ಕಾಪಾಡಿಕೊಳ್ಳಿ ಅಂತ ಹೇಳುವಂಥದ್ದನ್ನು ಈ ಮೂಲಕವಾಗಿ ನಾನು ಹೇಳ್ತಾ ಇದ್ದೇನೆ ವೀಕ್ಷಕರೇ. ಸಪ್ತಮ ಸ್ಥಾನವನ್ನು ನೋಡೋದಾದರೆ ಸಪ್ತಮಾಧಿಪತಿಯಾಗಿರ್ತಕ್ಕಂಥ ಶುಕ್ರನು ಮಿತ್ರನ ಕ್ಷೇತ್ರದಲ್ಲಿರೋದ್ರಿಂದ ವಿವಾಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಶುಭ ಇದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಒಳ್ಳೆಯ ಸಂಬಂಧಗಳು ಕೂಡಿ ಬರುವಂತಹ ಯೋಗಗಳು ಈ ಸಂದರ್ಭದಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಸಾಂಸಾರಿಕ ಜೀವನದಲ್ಲಿ ಕೂಡ ಸಣ್ಣ ಪುಟ್ಟ ವಾದ ವಿವಾದಗಳು, ಕಿರಿಕಿರಿಗಳು ಅಥವಾ ದುಃಖವು ಬಂದರೂ ಕೂಡ ಅದನ್ನೆಲ್ಲ ಸರಿಯಾಗಿ ಸರಿದೂಗಿಸ್ಕೊಂಡು ಮುಂದುವರೆದ್ರೆ ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಸಪ್ತಮ ಸ್ಥಾನದಲ್ಲಿ ನೋಡುವಾಗ ಯಾವುದೇ ರೀತಿಯಾದಂತಹ ಪಾಪಗ್ರಹಗಳ ಯೋಗ ಇಲ್ಲದೆ ಇರುವ ಕಾರಣದಿಂದಾಗಿ ಒಳ್ಳೆಯ ರೀತಿಯಾದಂಥ ಫಲಗಳನ್ನು ಈ ಸಂದರ್ಭದಲ್ಲಿ ನಿರೀಕ್ಷೆ ಮಾಡಬಹುದು. ತೀರ್ಥಕ್ಷೇತ್ರಗಳಿಗೆ ದೂರದ ಊರುಗಳಿಗೆ ತಿರುಗಾಟ ಮಾಡುವಂಥದ್ದು ಎಲ್ಲ ಈ ಸಂದರ್ಭದಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇರ್ಬೋದು ಅಥವಾ ನಿಮ್ಮೊಟ್ಟಿಗೆ ಕೆಲಸ ಮಾಡುವವರಿಂದನೂ ಕೂಡ ಒಳ್ಳೆಯ ಬದಲಾವಣೆಯನ್ನು ಈ ಸಂದರ್ಭದಲ್ಲಿ ಕಾಣ್ಬೋದು. ಒಳ್ಳೆಯ ಸಹಕಾರವೂ ಕೂಡ ಈ ಸಂದರ್ಭದಲ್ಲಿ ಇರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು 8ನೇ ಸ್ಥಾನವನ್ನು ನೋಡೋದಾದರೆ 8ನೇ ಸ್ಥಾನಾಧಿಪತಿಯು ನಿಮ್ಮ ರಾಶ್ಯಾಧಿಪತಿಯು ಒಬ್ಬನೇ ಕುಜನೇ ಆಗಿರುವುದರಿಂದಾಗಿ ಯಾವುದೇ ರೀತಿಯಾದಂತಹ ಅವಘಡ, ಅಪಘಾತ ಇತ್ಯಾದಿಗಳಾಗುವಂಥ ಯಾವುದೇ ಯೋಗಗಳಿಲ್ಲ. ಏನು ಹೆದರಬೇಡಿ, ಧೈರ್ಯವಾಗಿ ಮುನ್ನಡೆಯಿರಿ. ಕುಜನು ಗುರುವು ಅನುಕೂಲಸ್ಥರಾಗಿರೋದರಿಂದಾಗಿ ಒಳ್ಳೆಯ ಫಲಗಳನ್ನು ಈ ಸಂದರ್ಭದಲ್ಲಿ ನಿರೀಕ್ಷೆ ಮಾಡ್ಬೋದು. ಇನ್ನು 9ನೇ ಸ್ಥಾನವನ್ನು ನೋಡೋದಾದರೆ ಭಾಗ್ಯಾಧಿಪತಿಯಾದಂಥ ಗುರು ದ್ವಿತೀಯ ಸ್ಥಾನದಲ್ಲಿರುವಂಥದ್ದು ನಿಮಗೆ ನೀವು ಮಾಡುವಂಥ ಕೆಲಸ ಕಾರ್ಯದಲ್ಲಿ ಒಳ್ಳೆಯ ಫಲವನ್ನು ಈ ಸಂದರ್ಭದಲ್ಲಿ ನಿರೀಕ್ಷೆ ಮಾಡಬಹುದು. ಪ್ರಯತ್ನ ಪಟ್ಟಂತಹ ಒಂದು ಕೆಲಸ ಕಾರ್ಯದಲ್ಲಿ ಸರಿಯಾದಂಥ ಅಚೀವ್ಮೆಂಟನ್ನು ಮಾಡುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ. ಧರ್ಮ ಕರ್ಮ ಕಾರ್ಯಗಳನ್ನು ವಿವೇಚನೆ ಮಾಡಿಕೊಂಡು ಸರಿಯಾದಂಥ ದಾರಿಯಲ್ಲಿ ಹೋಗುವಂಥದ್ದು, ಸಮಾಜಮುಖಿಯಾದಂತಹ ಕಾರ್ಯಗಳನ್ನು ಸೇವೆಯನ್ನು ಮಾಡಿಕೊಂಡು ಹೋಗುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ. ಗೌರವ ಕೀರ್ತಿಗಳು ವೃದ್ಧಿಯಾಗುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು 10ನೇ ಸ್ಥಾನವನ್ನು ನೋಡೋದಾದರೆ 10ನೇ ಸ್ಥಾನಾಧಿಪತಿಯಾದಂಥ ಶನಿಯು 11ನೇ ಸ್ಥಾನದಲ್ಲಿರುವಂಥದ್ದು ಉದ್ಯೋಗ ಹುಡುಕ್ತಾ ಇರುವವರಿಗೆ ಒಳ್ಳೆಯ ಉದ್ಯೋಗ ಪ್ರಾಪ್ತಿಯಾಗುವಂಥ ಯೋಗ ಇದೆ. ಕೆಲಸದಲ್ಲಿ ಒತ್ತಡ ಕಿರಿಕಿರಿ ಅನುಭವಿಸ್ತಾ ಇರುವವರಿಗೂ ಕೂಡ ಈ ತಿಂಗಳಿನ ಅಂತ್ಯದಲ್ಲಿ ಒಳ್ಳೆಯ ಫಲವನ್ನು ನಿರೀಕ್ಷೆ ಮಾಡಬಹುದು. ಉದ್ಯೋಗದಲ್ಲಿಯೂ ಕೂಡ ಇನ್ನೂ ಎಷ್ಟು ಪ್ರಯತ್ನ ಮಾಡಬೇಕು ಅಂತ ಹೇಳುವಂತಹ ಯೋಚನೆಯನ್ನು ಮಾಡ್ತಾ ಇದ್ದರೆ ಏನು ಹೆದರಬೇಕಾದಂಥ ಅವಶ್ಯಕತೆಗಳಿಲ್ಲ. ಅವಕಾಶಗಳು ನಿಮಗೆ ಒದಗಿ ಬರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು 11ನೇ ಸ್ಥಾನ ಲಾಭಸ್ಥಾನವನ್ನು ನೋಡೋದಾದರೆ ಲಾಭಸ್ಥಾನದಲ್ಲಿರತಕ್ಕಂಥ ಶನಿಯಿಂದಾಗಿ ಒಳ್ಳೆಯ ಪ್ರತಿಫಲವನ್ನು, ಒಳ್ಳೆಯ ದುಡ್ಡು, ಕಾಸು, ಅಂತಸ್ತು, ಆಭರಣ, ಒಡವೆ ಎಲ್ಲವುದನ್ನು ಕೂಡ ಈ ಸಂದರ್ಭದಲ್ಲಿ ನೀವು ಖರೀದಿ ಮಾಡುವಂಥ ಯೋಗಗಳು ಕೂಡ ಇರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು 12ನೇ ಸ್ಥಾನದಲ್ಲಿರತಕ್ಕಂಥ ರಾಹುವಿನಿಂದಾಗಿ ಸ್ವಲ್ಪ ಖರ್ಚು ವೆಚ್ಚದಲ್ಲಿ ಜಾಗ್ರತೆಯಿಂದಿರಿ. ಅನಾವಶ್ಯಕವಾಗಿ ಮೋಸಗೊಳಿಸುವವರಿಂದ ಸ್ವಲ್ಪ ದೂರ ಇರಿ. ಅನಗತ್ಯವಾದಂತಹ ಕೆಲವಷ್ಟು ತಿರುಗಾಟಗಳು ಮಾಡುವಂಥದ್ದು, ಅನಗತ್ಯವಾಗಿ ಸಮಯವನ್ನು ಕಳೆಯುವಂಥದ್ದು, ದುಡ್ಡನ್ನು ಕಳೆಯುವಂಥ ವಿಷಯದಿಂದ ಸ್ವಲ್ಪ ದೂರ ಇದ್ದಷ್ಟು ಒಳ್ಳೆಯದು ಅಂತ ಹೇಳುವಂಥದ್ದು ಕಂಡುಬರುತ್ತೆ. ರಸ್ತೆಯಲ್ಲಿ ದಾಟುವಾಗ ಅಥವಾ ವಾಹನ ಚಲಿಸುವಾಗಲೂ ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿಯಿರಿ. ನೀರಿಗೆ ಸಂಬಂಧಪಟ್ಟಿರತಕ್ಕಂತಹ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಿಂದಿರಿ. ನೀರಿನಲ್ಲಿ ಈಜುವಂಥದ್ದಿರಬಹುದು ಅಥವಾ ನೀರಿನಲ್ಲಿ ಸಾಹಸ ಕಾರ್ಯವನ್ನು ಮಾಡುವಂಥದ್ದಿರಬಹುದು ಅಥವಾ ನೀರಿನಲ್ಲಿಯೇ ಉದ್ಯೋಗ ಮಾಡುವಂಥವ್ರು ಇರುವಂಥದ್ದಿರುತ್ತೆ. ಮೀನುಗಾರಿಕೆ ಇರಬಹುದು ಅಥವಾ ಇನ್ನಿತರ ಕೆಲಸ ಕಾರ್ಯ ಮಾಡುವವರಿಗೂ ಕೂಡ ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿಯಿರಿ, ಅನುಕೂಲ ಇದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇದಿಷ್ಟೆಲ್ಲ ಒಳ್ಳೆ ಫಲಗಳಿದ್ದರೂ ಕೂಡ ಅಲ್ಪ ಸ್ವಲ್ಪ ದೋಷ ಫಲಗಳು ಇರೋದರಿಂದಾಗಿ, ಸ್ವಲ್ಪ ಶತ್ರು ಭಯ ಎಲ್ಲ ಇರೋದರಿಂದಾಗಿ ಶತ್ರು ಭಯಕ್ಕೆ ಅಥವಾ ಶತ್ರು ದೋಷಕ್ಕೆ ಏನು ಮಾಡಬಹುದು ಅಂತ ಹೇಳುವಂತಹ ವಿಷಯವನ್ನು ಈಗಾಗಲೇ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ, ಸುಲಭವಾದಂಥ ಪರಿಹಾರದ ಬಗ್ಗೆ ಇರುವಂಥದ್ದನ್ನು. ಆದರೂ ಕೂಡ ನಿಮಗೆ ಸುಲಭವಾದಂಥ ಒಂದು ಸಣ್ಣ ಪರಿಹಾರವನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದೇನು ಅಂತ ಹೇಳಿದರೆ, ನಿಮ್ಮ ಮನೆಯ ಹತ್ತಿರ ಇರತಕ್ಕಂತಹ ದೇವಿಯ ದೇವಸ್ಥಾನದಲ್ಲಿ ಅಥವಾ ನಿಮ್ಮ ಗ್ರಾಮ ದೇವತೆ ದೇವಸ್ಥಾನದಲ್ಲಿ ಅಥವಾ ನಿಮ್ಮ ಇಷ್ಟಪಟ್ಟಂತಹ ದೇವಿ ಅಥವಾ ಮನೆ ದೇವರೂ ಆಗಿರಬಹುದು, ದೇವಿಯಾಗಿದ್ದರೆ ಆ ದೇವಿಯ ಸನ್ನಿಧಿಯಲ್ಲಿ ಪ್ರತಿ ಮಂಗಳವಾರ ಸಾಯಂಕಾಲ ಸಂಧ್ಯಾಕಾಲದಲ್ಲಿ ಲಿಂಬೆಹಣ್ಣಿನ ದೀಪವನ್ನು ಹಚ್ಚುವಂಥದ್ದು. ಅದರಿಂದ ಪ್ರಸನ್ನರಾಗಿ ಆ ದೇವಿಯು ನಿಮಗೆ ಬಂದಿರತಕ್ಕಂತಹ ಶತ್ರುಗಳ ಭಯ ಇತ್ಯಾದಿಗಳನ್ನು ದೂರ ಮಾಡಿಕೊಟ್ಟು ನಿಮ್ಮ ಸಂಸಾರದಲ್ಲಿ ವ್ಯವಹಾರದಲ್ಲಿ ಬರ್ತಕ್ಕಂಥ ಕಷ್ಟ ನಷ್ಟಗಳನ್ನೆಲ್ಲ ದೂರ ಮಾಡಿ ಒಳ್ಳೆ ರೀತಿಯಾಗಿರ್ತಕ್ಕಂಥ ಫಲಾಫಲಗಳನ್ನು ಕೊಡಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನಾನು ಮಾಡ್ತೇನೆ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲಾಫಲಗಳು ತಮಗೆಲ್ಲರಿಗೂ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಈ ಮೂಲಕವಾಗಿ ನಾನು ಮಾಡ್ತಾ ಇದ್ದೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆಯ ರೀತಿಯಾದಂತಹ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ. ವೀಕ್ಷಕರೇ, ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ವಿಷಯಗಳನ್ನಾದರೂ ಕೂಡ ನೇರವಾಗಿ ಬಂದು ಪರಿಶೀಲನೆ ಮಾಡಿಕೊಂಡು ಬೇಕಾದಂಥ ಪರಿಹಾರವನ್ನು ಕಂಡುಕೊಳ್ಳಿ. ಕೆಳಗಡೆ ಕಾಣಿಸಿರತಕ್ಕಂತಹ ನಂಬರ್ಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟನ್ನು ತಗೊಳ್ಳಿ.
ಅದೇ ರೀತಿ ಫೋನ್ನಲ್ಲಿ ಯಾವುದೇ ರೀತಿಯಂಥ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಿರಬಹುದು ಅಥವಾ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿರಬಹುದು ಯಾವುದೇ ವಿಷಯಗಳನ್ನು ಕನ್ಸಲ್ಟೇಷನನ್ನು ನಾವು ಮೊಬೈಲ್ನಲ್ಲಿ ಮಾಡಲ್ಲ. ನಿಜವಾಗಿ ಸಮಸ್ಯೆಯಲ್ಲಿ ನಾವು ಇದ್ದೇವೆ ಅಂತ ಹೇಳುವಂಥ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದರೆ ನೇರವಾಗಿ ಬಂದು ಕನ್ಸಲ್ಟೇಷನ್ ತಗೊಂಡು ಸರಿಯಾದಂಥ ಪರಿಹಾರವನ್ನು ಕಂಡುಕೊಳ್ಳಿ. ಫೋನ್ ಮೂಲಕ ಯಾವ ಪರಿಹಾರವೂ ಆಗಲ್ಲ. ಅರ್ಧ ಗಂಟೆಯಲ್ಲಿ ಪರಿಹಾರ, 1 ಗಂಟೆಯಲ್ಲಿ ಪರಿಹಾರ, 24 ಗಂಟೆಯಲ್ಲಿ ಪರಿಹಾರ, ಈ ರೀತಿಯಲ್ಲಿ ಹೇಳುವವರೆಲ್ಲ ಇರ್ತಾರೆ. ಆ ವಿಷಯದ ಬಗ್ಗೆ ನಾನು ಏನೂ ಮಾತಾಡಲ್ಲ. ಅವರಿಗೆಲ್ಲ ನಮಸ್ಕಾರ. ನೀವು ಏನೇ ವಿಷಯ ಇದ್ದರೂ ಕೂಡ ನೇರವಾಗಿ ಬನ್ನಿ, ಸರಿಯಾದಂಥ ಒಂದು ಪರಿಹಾರವನ್ನು ತೆಗೊಳ್ಳಿ. ಫೋನ್ ಮೂಲಕವಾಗಿ ನಾವು ಯಾವುದೇ ಪರಿಹಾರವನ್ನು ಅಥವಾ ಜ್ಯೋತಿಷ್ಯ ವಿಮರ್ಶೆಗಳನ್ನು ಮಾಡಲ್ಲ. ನಮಗೆಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.